ನಮಸ್ಕಾರ, ವನಶ್ರೀ ಚಾನಲ್ಗೆ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಗಂಧದ ಗುಡಿ ಸೀರಿಯಲ್ಲು ಹೇಗೆ ಮೂವ್ ಆಗ್ತಾಯಿದೆ, ಏನು ಸ್ಟೋರಿ ಇದೆ ನೋಡೋಣ ಬನ್ನಿ. ಮತ್ತು ಕಂಠಿ ಬೀದಿನೂ ಎಲ್ಲರೂ ಸುತ್ತಿರ್ತಾರೆ. ಕಂಠಿನೂ ಹುಡ್ಕೊಂಡು ಹೋಗಿದ್ದಾನೆ ಎಲ್ಲ ಕಡೆನೂ. ಆಮೇಲೆ ಸಂಬಂಧಿಕರು ಅಂತ ಹೇಳ್ಬಿಟ್ಟು ಅವರ ಭಾರತಿಯವರ ಅಪ್ಪ ಅಮ್ಮ ಮುತ್ತು ರಾಜ ಒಳ್ಳೆಯವನು ಅಂತೇಳ್ಬಿಟ್ಟು ಮುತ್ತುನ ಕೇಳೋಕ್ಕೆ ಮನೆಗೆ ಬಂದಿದ್ದಾರೆ. ಆದರೆ ಅವ್ರ ಅಣ್ಣ ಒಳಗೆ ಹೋಗ್ಬೇಕಾದ್ರೆ ಮುಖ ನೋಡ್ಕೊಂಡು ಒಳಗೋಗ್ತಾನೆ. ಒಳಗೋಗ್ಬಿಟ್ಟು, ನನಗೆ ಗೊತ್ತಿತ್ತು ನೀವೆಲ್ಲ ಜಗಳಾಡಿ ಅವನ್ನ ಕಳಿಸಿದ್ದೀರ ಅಂತ ನಂಗೆ ಗೊತ್ತಿತ್ತು. ಏನಕ್ಕೆ ಜಗಳಾಡಬೇಕಿತ್ತು, ಅವನು ಪಾಪ ಎಷ್ಟು ಒಳ್ಳೆಯವನು, ನಿನಗೇನಕ್ಕೆ ಜಗಳಾಡಿದ್ರಿ ಅಂತೇಳಿ ಅವರು ಹರಿನು ಮತ್ತು ಮಾಯಿನೂ ಅಲ್ಲಿ ಕೂತಿರ್ತಾರೆ. ಅವರಿಬ್ಬರ ಹತ್ರ ಈ ಅವರ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಜಗಳಕ್ಕೆ ಹೋಗ್ತಾರೆ. ಆವಾಗ ಅವರಿಗೆ ಸಿಟ್ಟು ಆಚೆ ಕಡೆ ಕೂತಿರೋ ಅಂಥ ಅವ್ರ ಅಣ್ಣಂಗೆ ಸಿಟ್ಟು ಬಂದುಬಿಡುತ್ತೆ. ಸಿಟ್ಟು ಬಂದು ಒಳಗಡೆ ಎದ್ದು ಬಂದು, ಯಾರೋ ನಿಮ್ಮನ್ನು ಬರೋಕ್ಕೆ ಹೇಳಿದ್ದು, ಉರಿಯೋ ಬೆಂಕಿಗೆ ಉಪ್ಪು ಸುರಿಯೋಕ್ಕೆ ಬಂದಿದ್ದೀರಾ, ಹೋಗ್ರು ಆಚೆ, ಕಷ್ಟಕ್ಕಿಲ್ಲ ಸುಖಕ್ಕಿಲ್ಲ, ಈಗ ಬಂದುಬಿಟ್ಟ ಇಲ್ಲಿ ಕಡ್ಡಿ ಅಳ್ಳಾಡ್ಸೋಕ್ಕೆ, ಹೋಗೋ ಆಚೆ ಅಂತೇಳಿ ಬೈತಾನೆ. ಬೈದಾಗ ಅವನು ನಡಿಯೇ, ನಾನು ಬೇಡ ಹೋಗೋದು ಅಂತ ಅಂದೆ. ನನ್ನ ಮಾತು ಕೇಳ್ದೇನೆ ನೀನು, ನಡೀರಿ ಮಾತಾಡ್ಸ್ಕೊಬರೋಣ ಅಂದಲ್ಲ, ಇದಕ್ಕೇನ ಬಂದಿದ್ದು ನಾವು ಅನ್ನಿಸ್ಕೋಗೋಕ್ಕೆ, ಯಾಕೆ ಬೇಕಾಗಿತ್ತು ನಿನಗೆ ಅಂತೇಳಿ ಬೈತಾನೆ. ಅದಕ್ಕೆ ಆಯಿತು ಬನ್ನಿ ಹೋಗೋಣ ಅಂಥೇಳಿ ಅವನು ಹೆಂಡತಿ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಬಂದು ಪಾಪ ಅವನು ಮುತ್ತು ಅಪ್ಪನೂ ಕೂಡ ಬೀದಿನೂ ಹುಡುಕ್ತಾನೆ. ಅಷ್ಟು ಒಳ್ಳೆಯವನಾಗಿರ್ತಾನೆ ಮುತ್ತು. ಯಾವ ತೊಂದರೆನೂ ಅವನು ಯಾರಿಗೂ ಏನೂ ತೊಂದರೆ ಕೊಟ್ಟಿರಲ್ಲ. ಪ್ರತಿಯೊಂದು ವಿಷಯದಲ್ಲೂ ಅವನು ಒಳ್ಳೆಯವನಾಗಿರ್ತಾನೆ. ಹಾಗಾಗಿ ಅವನ ಕಂಡ್ರೆ ಎಲ್ಲರಿಗೂ ಇಷ್ಟ. ಎಲ್ಲ ಕಡೆ ಹುಡುಕಿ ಕೊನೆಗೆ ಹರಿ ಹೆಂಡ್ತಿನೂ ಅಲ್ಲಿ ನಿಂತಿರ್ತಾರೆ. ಆವಾಗ ಅವನು ಒಳಗೆ ಬಂದುಬಿಟ್ಟು ಅವರಪ್ಪ ಹೇಳ್ತಾನೆ, ಇವನು ಎಲ್ಲೂ ಹೋಗಿರಲ್ಲ ಕಣೋ, ಇವನು ಮಾಯಿ ಮನೆಗೆ ಹೋಗಿರ್ತಾನೆ, ಆ ಹುಡುಗಿ ಮನೆಯಲ್ಲೇ ಇರ್ತಾನೆ, ಬೇಕಾದರೆ ಹೋಗಿ ನೋಡು, ಬೇರೆ ಎಲ್ಲಿ ಹುಡುಕಿರೋ ಅವನಿಲ್ಲ ಅಂದಮೇಲೆ ಆ ಹುಡುಗಿ ಮನೆಯಲ್ಲೇ ಇರ್ತಾನೆ, ಅಲ್ಲೇ ಹೋಗಿ ಹುಡುಕು ನೋಡೋಣ, ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಆಮೇಲೆ ಅಲ್ಲಿ ಹೋಗಿ ಬಂದೆ ಅಂತಾನೆ. ಇಲ್ಲ, ಹೋಗಬೇಕಾದ್ರೆ ನಾನು ಏನೋ ಹೇಳಿದ್ದೇನೆ ಅಂತೆ, ನನ್ನ ಮಾತು ಸುಳ್ಳಾಗಲ್ಲ, ಅಲ್ಲೇ ಹೋಗಿ ಹುಡುಕು, ಅಲ್ಲೇ ಇರ್ತಾನೆ ಅಂತ ಹೇಳ್ತಾನೆ ಅವರಪ್ಪ. ಆಮೇಲೆ ಇವನು ಹರಿ ಯೋಚನೆ ಮಾಡ್ತಾನೆ, ಇರ್ಬೋದಾ ಹಂಗೂ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಅಲ್ಲಿಂದ ನೋಡೋಣ, ಅದೊಂದು ಸಲ ಟ್ರೈ ಮಾಡೋಣ ಅಂತ ಯೋಚನೆ ಮಾಡ್ತಾಯಿರ್ತಾರೆ ಇಬ್ಬರು ಗಂಡ ಹೆಂಡ್ತಿ. ಆಮೇಲೆ ಅಲ್ಲಿ ಬಂದೆ ಅನ್ನಲ್ಲ, ಮತ್ತು ಅಲ್ಲಿಲ್ಲಲ್ಲ, ಏನು ಮಾಡೋದು, ಅಲ್ಲಿಲ್ಲ ಅನಿಸುತ್ತೆ ಅಂತ ಇವನಿಗೆ ಎರಡು ಮನಸ್ಸು, ಹೋಗ್ಲೋ ಬೇಡವೋ ಅಂತ ಯೋಚನೆ ಮಾಡ್ತಿರ್ತಾನೆ. ಆದ್ರೂ ಇನ್ನೊಂದು ಸಲ ಅಣ್ಣ ಸಿಕ್ಬಿಟ್ರೆ ಸಾಕು, ಹೋಗಿ ನೋಡ್ಕೊಬರೋಣ ಅನ್ನೋದು ಅವನ ಆಸೆ ಆಗಿರುತ್ತೆ. ಆ ಜಾತಕ ಸರಿ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಇಷ್ಟೆಲ್ಲ ಅವಾಂತರ ಆಗುತ್ತೆ. ಆಮೇಲೆ ಹರಿ ಬೈಕ್ ತಗೊಂಡು ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬಂದಾಗ ಅಲ್ಲಿ ಬಾಗಿಲು ತಟ್ಟಿದಾಗ ಹುಡುಗಿ ಅಣ್ಣ ಬಂದು ಬಾಗಿಲು ತೆಗಿತಾನೆ. ಬಾಗಿಲು ತೆಗೆದ್ಬಿಟ್ಟು, ನಮ್ಮ ಅಣ್ಣ ಎಲ್ಲಾದರೂ ಇಲ್ಲಿ ಬಂದಿಯಾನ ಅಂತ ಕೇಳಿದ್ರೆ, ಇಲ್ಲ ಸಾಬ್ ಬಂದಿಲ್ಲ ಅಂತೇಳಿ ಅವನು ಹೋಗ್ಬಿಟ್ಟು ಬಾಗಿಲು ಹಾಕ್ಕೊಳ್ತಾನೆ. ಆವಾಗ ಬಾಗಿಲು ತಟ್ಟಿ ಎಷ್ಟು ಕೇಳಿದ್ರೂ ಅವನು ಹೇಳೋದೇ ಇಲ್ಲ ಸಾಬ್ ಬಂದಿಲ್ಲ, ನಿಜ ಹೇಳಿ ಬಾಯಿ, ಬಂದಿದ್ರೆ ಹುಡುಕ್ತಾ ಇದ್ದೀವಿ ಎಲ್ಲ ತವಲು ಅಂತ ಕೂಡ ಹೇಳ್ತಾನೆ. ಇಲ್ಲ ಸಾಬ್ ಬಂದಿಲ್ಲ ಅಂತಲೇ ಹೇಳ್ತಾನೆ. ಆವಾಗ ಅವನಿಗೆ ಇಲ್ಲೂ ಬಂದಿಲ್ಲ, ಸುಳ್ಳು ಹೇಳಲ್ಲ ಇವರು ಅಂದ್ಕೊಂಡು ಕನ್ಫರ್ಮ್ ಮಾಡಿಕೊಂಡು ಅಲ್ಲಿಂದ ಏನು ಮಾಡೋದು, ಇನ್ನೆಲ್ಲಿ ಹುಡ್ಕೋದು ಅಂತ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಏನೂ ಯೋಚನೆ ಮಾಡೋಕ್ಕೆ ಅವನಿಗೆ ಐಡಿಯಾ ಬರ್ತಾ ಇರಲ್ಲ, ನೋಡ್ತಾ ಇರ್ತಾನೆ. ಆವಾಗ ಅಲ್ಲಿ ಒಳಗಡೆ ಆ ಹುಡುಗಿ, ನೀವು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಸಾಬು, ಒಂದು ಸ್ವಲ್ಪ ತಿನ್ನಿ ಸಾಬು ಅಂತ ಇರ್ತಾಳೆ. ಭಯ್ಯ ಅಂತ, ಏನೂ ತಿಂದಿಲ್ಲ ಭಯ್ಯ, ನೀವು ತಿನ್ನಿ ಭಯ್ಯ ಅಂತಿರ್ತಾಳೆ. ಅದು ಕೇಳಿಬಿಡುತ್ತೆ ಇವನು ಕಿವಿಗೆ. ಕೇಳಿದ ತಕ್ಷಣವೇ ಬಾಗಿಲು ತಟ್ಟಿದ್ರೆ ಇವರು ಹೇಳಲ್ಲ ಅಂತ ಹೇಳ್ಬಿಟ್ಟು ಬಾಗಿಲನ್ನೇ ಹೊಡ್ಕೊಂಡು ಒಳಗೆ ನುಗ್ಗಬೇಕು ಅಂತ ತೀರ್ಮಾನ ಮಾಡ್ಕೊಳ್ತಾನೆ. ಯೋಚನೆ ಮಾಡ್ತಾನೆ, ಏನು ಮಾಡಲಿ, ಹೊಡಿಲ್ಲ ಬಾಗಿಲು ಅಂತ ಯೋಚನೆ ಮಾಡ್ತಾನೇ ಇರ್ತಾನೆ. ಯೋಚನೆ ಮಾಡಿ ವಿಧಿ ಇಲ್ಲ, ನೋಡೋಣ ಒಂದು ಸಲ ಟ್ರೈ ಮಾಡೇ ಬಿಡೋಣ ಅಂತೇಳ್ಬಿಟ್ಟು ಒಳಗಡೆಗೆ ಬಾಗಿಲು ತಳ್ಳಿಬಿಡ್ತಾನೆ.
ಬಾಗಿಲು ತಳ್ಳಿದಾಗ ಬಾಗಿಲು ಕಿತ್ಕೊಂಡು ಹೋಗಿ ಒಳಗಡೆ ಹೋಗಿ ಮುಗ್ಗರಿಸಿ ನಿಂತ್ಕೊಳ್ತಾನೆ ಅವನು. ಆವಾಗ ಮುತ್ತು ಅಲ್ಲೇ ಕೂತ್ಕೊಂಡಿರ್ತಾನೆ. ಆ ಹುಡುಗಿ ತಿನ್ನಿ, ಏನೂ ತಿಂದಿಲ್ಲ ನೀವು, ತಿನ್ನಿ ಮುತ್ತು ಅಂತ ಹೇಳ್ತಾ ಇರ್ತಾಳೆ. ಅದನ್ನು ನೋಡಿ ಇವನಿಗೆ ಶಾಕ್ ಆಗುತ್ತೆ. ಒಟ್ಟಿಗೆ ಅಣ್ಣ ಸಿಕ್ಕಿದ್ನಲ್ಲ ಅನ್ನೋ ಒಂದು ಖುಷಿಗೆ ಅವರಿಗೆಲ್ಲ ಏನೂ ಹೇಳಲ್ಲ. ತುಂಬ ಅಳು ಬರ್ತಾ ಇರುತ್ತೆ. ಅಳನ್ನು ತಡ್ಕೊಂಡು, ಯಾಕಣ್ಣ ಹಿಂಗೆಲ್ಲ ಮಾಡಿದೆ, ಯಾಕಣ್ಣ ನಾವೇನು ಮಾಡಿದ್ದೀವಿ, ಯಾಕಣ್ಣ ಹಿಂಗೆ ಮಾಡಿದೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಏನೂ ಮಾತಾಡಲ್ಲ, ಸುಮ್ಮನಾಗ್ಬಿಡ್ತಾನೆ ಮುತ್ತು. ಆದರೆ ಇವನೇ ಹೋಗಿ ಅವ್ರ ಅಣ್ಣ ಎದ್ದು ನಿಂತ್ಕೋತಾನೆ, ಹೋಗಿ ತಪ್ಕೊಂಡ್ಬಿಡು ಅಂತ ಹತ್ತು ಬಿಡ್ತಾನೆ. ಹತ್ತು ಕೊನೆಗೆ ಏನಕ್ಕಣ್ಣ ಹಿಂಗೆಲ್ಲ ಮಾಡಿದೆ, ನಾವೇನಣ್ಣ ತಪ್ಪು ಮಾಡಿದ್ದು, ಯಾವನೋ ಜಾತಕದನ್ನು ಹೇಳ್ದ ಅಂತ ಈ ಥರ ಮಾಡ್ತಾರೆ ನನ್ನ ಅಂತೇಳೆಲ್ಲ ತಪ್ಪಿಕೊಂಡು ಅಳ್ತಾನೆ. ಕೊನೆಗೆ ಮುತ್ತೂ ಅಳ್ತಾನೆ. ದುಃಖ ತಡೆಯೋಕ್ಕಾಗಲ್ಲ, ನೀನು ಮನೆ ದೇವ್ರಣ್ಣ, ನೀನಿಲ್ಲ ಅಂದ್ರೆ ಆ ಮನೇಲಿ ಒಂದು ನಿಮಿಷ ಇರೋಕ್ಕಾಗಲ್ಲ, ನೀನು ಮೇಯ್ನು ಕಣಣ್ಣ, ನೀನು ಬೇಕು ಕಣಣ್ಣ ಅಂತೆಲ್ಲ ಅವನಿಗೇನೇನು ಬರುತ್ತೆ ಎಲ್ಲ ಹೇಳ್ಕೊಂಡು ಹತ್ತು ಬಿಡ್ತಾನೆ. ಆವಾಗ ಪಾಪ ಅವನಿಗೆ ತುಂಬಾ ದುಃಖ ಬಂದ್ಬಿಡುತ್ತೆ ಮುತ್ತುಗೆ. ಸೊ ನಾನು ಎಂಥ ಕೆಲಸ ಮಾಡಿದೆ, ಇಷ್ಟು ಪ್ರೀತಿ ಮಾಡೋರನ್ನ ಬಿಟ್ಟು ನಾನು ಹೋಗ್ತಾ ಇದ್ದೀನಲ್ಲ ಅಂತ. ಆಮೇಲೆ ಅಲ್ಲಿ ಒಂದು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಬಾ ಅಣ್ಣ ಹೋಗೋಣ ಅಂತ ಬರಲ್ಲ ಅಂತಾನೆ ಫಸ್ಟು. ಆಮೇಲೆ ಕೈ ಕಿತ್ಕೊತಾನೆ, ನಾನು ಬರಲ್ಲ ಅಂತ. ಆಮೇಲೆ ಅಪ್ಪ ಕೂಡ ನಿನ್ನನ್ನು ಬೀದಿ ಹುಡುಕಿದಾರಣ್ಣ, ನೀನು ಎಲ್ಲೆಲ್ಲಿದೆಯಾ ಅಂತೇಳಿ ನಿನ್ನನ್ನು ಹುಡುಕಿ ಸಾಕಾಗಿದ್ದಾರೆ. ಮಾಯಿಗೆ ಜ್ವರ ಬಂದು ಸೀರಿಯಸ್ಸಾಗಿ ಮಲಗಿದ್ದಾನೆ. ಚಂದನ ಅವರು ಕೂಡ ಎಲ್ಲ ಕಡೆ ಹುಡುಕ್ತಿದ್ದಾರೆ. ಕಂಠಿ ಅಂತೂ ಸೀರಿಯಸ್ಸಾಗಿ ಹುಡುಕ್ತಿದ್ದಾನೆ. ಬೀದಿನೂ ಹುಡುಕ್ತಿದ್ದಾರಣ್ಣ ನಿನ್ನನ್ನು, ನೀನು ಬಾ ಅಣ್ಣ ಹೋಗೋಣ ಅಂತಾನೆ. ಆಮೇಲೆ ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾನೆ ಇರ್ತಾನೆ. ನಾನು ಬಂದರೆ ಆ ಮನೆ ಕೆಟ್ಟದಾಗುತ್ತೆ, ಬೇಡ ನೀವೆಲ್ಲ ಚೆನ್ನಾಗಿರಿ ಹೋಗು ಅಂತಾನೆ. ಏನು ಕೆಟ್ಟದಾಗುತ್ತಣ್ಣ, ಯಾವನಣ್ಣ ಹೇಳಿದ್ದು, ಬಾ ಸುಮ್ಮನೆ ನೀನು, ಏನೂ ಆಗಲ್ಲ ಹಾಗೆ ಹೀಗೆ ಅಂತೇಳಿ ಅವನನ್ನು ಮನವೊಲಿಸಿ ಅವನನ್ನು ವಾಪಸ್ ಮನೆಗೆ ಕರ್ಕೊಬರ್ಬೇಕು ಅಂತ ತೀರ್ಮಾನ ಮಾಡಿಕೊಂಡು, ಬಿಡಲೇಬಾರ್ದು ಅಂತ ತೀರ್ಮಾನ ಮಾಡಿಕೊಂಡು ಮತ್ತೆ ಅವನ್ನ ತಪ್ಪಿಕೊಂಡು ಮತ್ತೆ ಅಳ್ತಾನೆ. ತುಂಬಾ ಅಳು ಬಂದ್ಬಿಡುತ್ತೆ. ಏಕೆ ಅಂದರೆ ಅಷ್ಟು ಚೆನ್ನಾಗಿರ್ತಾರೆ ಅಣ್ಣ ತಮ್ಮ ಎಲ್ಲರೂ ಸೇರಿಕೊಂಡು. ಮತ್ತು ಅಂಥ ಚೆನ್ನಾಗಿಲ್ಲ ಅಂದರೆ ಅಂಥ ಮನೆಯಲ್ಲೇ ಆ ಹುಡುಗಿ ಗಂಡ ಅನ್ನೋ ಸಂಬಂಧನೇ ಇಲ್ಲದೆ ಇದ್ದಾಗ ಇರೋದಕ್ಕೆ ಸಾಧ್ಯವೇ ಇರಲಿಲ್ಲ. ಅವಳು ಕೂಡ ಅಷ್ಟು ಚೆನ್ನಾಗಿದ್ದಾಳೆ ಅಂದರೆ ಆ ಮನೆ ಗಂಧದ ಗುಡಿ ತಾನೆ, ತುಂಬಾ ಚೆನ್ನಾಗಿದೆ. ಗಂಧದ ಗುಡಿ ಥರನೇ ಇರ್ತಾರೆ. ಅದು ಕೆಲವರಿಗೆಲ್ಲ ಸಹಿಸ್ಕೊಳ್ಳೋಕ್ಕಾಗದೇ ಇರ್ಬೋದು. ಅದಕ್ಕೆ ಅವರು ದೊಡ್ಡಮ್ಮ ಸಹಿಸ್ಕೊಳ್ಳೋಕ್ಕಾಗದೆ ಇವರಿಗೆ ಏನಾರ ಟೀಸ್ ಮಾಡಬೇಕು ಅಂತ ಬಂದಿರ್ತಾರೆ. ಆಮೇಲೆ ಅವು ಹುಡುಗಿ ಅಣ್ಣ ಹೇಳ್ತಾನೆ, ಸಾಬ್ ಇವರು ಹೇಳ್ಬೇಡಿ, ನಾನು ಇಲ್ಲಿರೋದನ್ನು ಹೇಳ್ಬೇಡ ಅಂತ ಹೇಳಿದರು, ಹೇಳಿದ್ರೆ ನಾನು ಬದುಕಿರಲ್ಲ ಅಂದಿದ್ರು, ಅದಕ್ಕೆ ನಾನು ಹೇಳಲಿಲ್ಲ ಸಾಬ್ ಅಂತ ಹೇಳ್ತಾನೆ. ಆಯಿತು ಬಿಡಿ, ನಿಮ್ಮದೇನು ತಪ್ಪಿಲ್ಲ, ಯಾರಾದರೂ ಹಿಂಗೆ ಮಾಡ್ತಾಯಿದ್ರು, ಆಯಿತು ಸಾರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಮನೆಗೆ ಹೊರಡ್ತಾನೆ. ಆ ಹುಡುಗಿನೂ ನೋಡ್ತಾ ನಿಂತಿರುತ್ತೆ. ಆ ಹುಡುಗಿದು ಪಾಪ ಒಳ್ಳೆ ಹುಡುಗಿ, ಒಳ್ಳೆ ಮನಸ್ಸು. ಆ ಹುಡುಗಿ ಪಾಪ ಬಂದ್ರಲ್ಲ ಅವ್ರ ತಮ್ಮ ಕರ್ಕೊಂಡು ಹೋಗೋಕ್ಕೆ ಅಂತ ಖುಷಿಯಾಗಿ ನೋಡ್ತಾ ಇರ್ತಾಳೆ. ಪಾಪ ಎಷ್ಟು ಒಳ್ಳೆ ಮನಸ್ಸಿರೋ ಅಂಥ ಅಣ್ಣ ತಂಗಿ ಅವರು. ಅವಳೊಂಚೂರು ಶಬ್ದ ಮಾಡಿಲ್ಲ ಅಂದರೆ ಪಾಪ ಇವನಿಗೇನು ಗೊತ್ತೇ ಆಗ್ತಿರ್ಲಿಲ್ಲ, ಹರಿಗೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.